ಪ್ರಕಾಶಮಾನವಾಗಿ ಬೆಳಗುತ್ತಿರುವ ಈ ಪ್ರಭಾತ ಮಂಡಲದಲ್ಲಿ ಸೂರ್ಯಪುತ್ರ ಶನಿದೇವನು ಯೋಗ ನಿದ್ರೆಯಲ್ಲಿ ಪವಣಿಸುತ್ತಿರುವನಲ್ಲ. ಇರಲಿ, ದೇವನನ್ನು ಎಚ್ಚರಿಸಿ ಕೆರಳಿಸುವೆನು. ಮಹಾತ್ಮ ಶನಿರಾಜ, ನಮೋ ನಮೋ ಶನಿರಾಜ, ನಮೋ ನಮೋ ಶನಿರಾಜ, ನಮೋ ನಮೋ ಶನಿರಾಜ. ಮಹಾತ್ಮ ಶನಿದೇವ, ಎಚ್ಚರನಾಗು ಸ್ವಾಮಿ, ಎಚ್ಚರನಾಗು. ಯಾರು ನನ್ನ ಏಕಾಂತವನ್ನ ಭಂಗಪಡಿಸುತ್ತಿರುವರು? ಶನಿರಾಜ, ನಾನು ಬಡಜೋಗಿ ನಾರದ. ನಾರದ, ಏನು ನಿನ್ನ ಉದ್ಘಾಟನ? ಯಾರು ಭೇದಿಸಲಾಗದ ಈ ರೋಹಿಣಿಸ ಕಡೆಗೆ ಬಂದು ನನ್ನನ್ನು ಎಚ್ಚರಗೊಳಿಸುತ್ತಿರುವೆಯಾ? ಅಂತಹ ಸಮಾಚಾರವೇನು? ಅಂತಹ ಮಾತ್ಕಾರ್ಯವಾದರೂ ಏನು? ಶನಿದೇವ, ಭೂಲೋಕದಲ್ಲಿ ಮಾನವರಿಂದ ನಡೆಯುತ್ತಿರುವ ಅಧರ್ಮ ಅಹಂಕಾರಗಳನ್ನು ಕಂಡು ಧರ್ಮದೇವನಿಗೆ ನೆಲೆಯಿಲ್ಲದಂತಾಗಿದೆ. ಆದ್ದರಿಂದ ಧರ್ಮದೇವನನ್ನು ರಕ್ಷಿಸು ಶನಿದೇವ. ಅದಕ್ಕೆ ನಾನೇನು ಮಾಡಲಿ? ಸೃಷ್ಟಿಗೆ ಮೂಲ ಕಾರಣಕರ್ತರಾದ ತ್ರಿಮೂರ್ತಿಗಳಿಲ್ಲವೇ? ಅವರ ಬಳಿಗೆ ಹೋಗು. ಇಲ್ಲಿಗೆ ಬಂದೆ. ನಾರಾಯಣ ನಾರಾಯಣ. ಶನಿದೇವ, ಅವರುಗಳು ಕೊಟ್ಟ ವರಗಳನ್ನು ಹಿಂತೆಗೆದುಕೊಳ್ಳಲಾಗದೆ ಹಿಂದೆ ಮುಂದೆ ನೋಡುತ್ತಿರುವರು ದೇವ. ನಾರದ, ಏನು ನಿನ್ನ ಮಾತಿನ ರಹಸ್ಯ? ಇದರಲ್ಲಿ ನನ್ನ ರಹಸ್ಯವೇನೆಂದು ರಮಿಸುತ್ತಾ, ಹಿಂದೆ ರಾಕ್ಷಸರಿಂದ ದೇವತೆಗಳಿಗೆ ಮುಖಭಂಗವಾಗಿತ್ತು. ಈಗ ಆ ಮಾನವರಿಂದ ಧರ್ಮದೇವನಿಗೆ ನೆಲೆಯೇ ಇಲ್ಲದಂತಾಗಿದೆ ದೇವ. ಏನು? ಮಾನವರಿಂದ ದೇವತೆಗಳಿಗೆ ಅಪಮಾನ? ಸಾಕು ಮಾಡು ನಿನ್ನ ವಾಕ್ಯಗಳ ನುಡಿಗಳನ್ನು. ಹುಟ್ಟು ಸಾವುಗಳಿಗೆಲ್ಲದ ಮಾನವರು ದೇವತೆಗಳಿಗೆ ಸಮಾನರೇ. ನಾರದ, ಇದರಲ್ಲಿ ನಿನ್ನ ಕುತಂತ್ರ? ಶನಿದೇವ, ಇದರಲ್ಲಿ ನನ್ನ ಕುತಂತ್ರ, ನನ್ನ ಪಾತ್ರ ಏನಿಲ್ಲ ಶನಿದೇವ. ನನ್ನ ಮಾತಿನಲ್ಲಿ ಅನುಮಾನವಿದ್ದರೆ ಧರ್ಮದೇವ ಬೇಗ ಬಾ.
ಶನಿದೇವ, ನಾರದರ ಹಾಡುತ್ತಿರುವ ಮಾತುಗಳು ಸತ್ಯ. ನಾರಾಯಣ. ಸ್ವಯಂ ನಾನೇ ವೀಕ್ಷಿಸಿ ಇಲ್ಲಿಗೆ ಬಂದಿರುವನು. ಆ ಭೂಲೋಕದಲ್ಲಿ ಮಾನವರ ಪಾಪಗಳು ದಿನೇ ದಿನೇ ಅತಿಯಾಗುತ್ತಿವೆ. ಅದನ್ನು ನಿಗ್ರಹ ಮಾಡಿ ಧರ್ಮವನ್ನು ನೆಲೆ ಮಾಡುವುದು ನಿನ್ನ ಹೊರತಾಗಿಯೂ ಇನ್ಯಾರಿಂದಲೂ ಸಾಧ್ಯವಿಲ್ಲ ಶನಿದೇವ, ಇನ್ಯಾರಿಂದಲೂ ಸಾಧ್ಯವಿಲ್ಲ. ಧರ್ಮದೇವ, ಶನಿದೇವ. ಅವರನ್ನು ಕಣ್ಣಾರೆ ಕಂಡು ನನ್ನ ಬಳಿಗೆ ಬಂದಿರಿ. ಏಕೆ ನಿಮ್ಮಿಂದ ಸಾಧ್ಯವಾಗುತ್ತಿಲ್ಲ ಆ ಕಾರ್ಯ? ನನ್ನಿಂದ ಸಾಧ್ಯವಾಗಿದ್ದರೆ ನಾನೇಗೆ ನಿಮ್ಮ ಬಳಿ ಬರುತ್ತಿದ್ದೆ, ನೀವೇ ಹೇಳಿ ಶನಿರಾಜ. ದೈವ ಭಕ್ತಿಯನ್ನು ತೃಣೀಕರಿಸಿದ ಭೂಲೋಕದ ಮಾನವರಿಗೆ ತಕ್ಕ ಪ್ರಾಯಶ್ಚಿತವಾಗಲೇಬೇಕು. ನಾರಾಯಣ ನಾರಾಯಣ. ಆ ಭೂಲೋಕದ ಮಾನವರು ದೇವತೆಗಳಿಗೆ ಸಮಾನರೇ. ಸಮಾನರೇನು ಸೂರ್ಯಪುತ್ರ, ಅದಕ್ಕೂ ಮೀರಿ ಮೆರೆಯುತ್ತಿರುವರು. ಭೂಲೋಕದ ಮಾನವರು ದರ್ಪ ದುರಂಕಾರ ನಾನು ನನ್ನದು ಎಂದು ಮದವೇರಿ ಮೆರೆಯುತ್ತಿರುವರು ದೇವ. ಆ ಭೂಲೋಕದ ಮಾನವರಿಗೆ ಇಷ್ಟೊಂದು ಧರ್ಮವೇ? ಆ ಅಧಿಕಾರವನ್ನು ಕೊಟ್ಟವರು ಯಾರು? ಇನ್ನಾರು ಶ್ರೀಮನ್ ಮಹಾಲಕ್ಷ್ಮಿ. ಆ ಮಹಾಲಕ್ಷ್ಮಿ ಕೊಟ್ಟ ಕೃಪಾ ಕಟಾಕ್ಷದಿಂದ ಆ ಮಾನವರು ದರ್ಪ ದುರಂಕಾರದಿಂದ ಮೆರೆಯುತ್ತಿರುವರು ದೇವ. ಆ ಮಹಾಲಕ್ಷ್ಮಿಗೆ ತಿಳಿಯದೇನು ನಾರಾಯಣ. ಮಾನವರ ಮೂಲ ಬುದ್ಧಿ ಏನೆಂಬುದನ್ನ? ದೈವ ಭಕ್ತಿಯನ್ನು ತೃಣೀಕರಿಸಿದ ಭೂಲೋಕದ ಮಾನವರಿಗೆ ತಕ್ಕ ಪ್ರಾಯಶ್ಚಿತವಾಗಲೇಬೇಕು. ನಾರಾಯಣ ನಾರಾಯಣ. ದೇವ, ಇದಾಗಬೇಕಾದರೆ ಆ ಮಹಾಲಕ್ಷ್ಮಿಯ ಬಳಿಗೆ ಹೋಗಿ ಆಕೆ ಕೊಟ್ಟ ವರಗಳನ್ನು ಹಿಂತೆಗೆದುಕೊಳ್ಳುವಂತೆ ಪ್ರಾರ್ಥಿಸಬೇಕು. ಆಗ ಕಂಗಾಲಾದ ಮಾನವರು ಶನಿದೇವ, ಆಗ ಕಂಗಾಲಾದ ಮಾನವರು ದೈವ ಭಕ್ತರಾಗಿ ಧರ್ಮದೇವನಿಗೆ ನೆಲೆಯಾಗುವುದು ದೇವ. ಒಂದು ವೇಳೆ ಓ ಮಹಾಲಕ್ಷ್ಮಿ ಕಾರ್ಯಕ್ಕೆ ಒಪ್ಪದಿದ್ದರೆ? ನಾರಾಯಣ ನಾರಾಯಣ. ಇಲ್ಲವೇ ನಿಮ್ಮ ಚಮತ್ಕಾರ. ನಿಮ್ಮ ಸಂಪೂರ್ಣವಾದ ಕ್ರೂರ ದೃಷ್ಟಿಯು ಆ ಮಹಾಲಕ್ಷ್ಮಿಯ ಮೇಲೆ ಬಿದ್ದರೆ, ಆ ಮಹಾಲಕ್ಷ್ಮಿಯು ಶ್ರೀಮನ್ನಾರಾಯಣನ ಹೃದಯದಿಂದ ಹೊರಬಂದರೆ ಆಗ ನಿಮ್ಮ ಕಾರ್ಯವೆಲ್ಲವೂ ಸುಗಮವಾಗುವುದು ದೇವ. ಚಮತ್ಕಾರವಾದ ಉತ್ತರವನ್ನು ನೀಡಿದೆ. ನಾನೀಗಲೇ ಸರಸಿ ದಾಕ್ಷ ಸತಿಯ ಬಳಿಗೆ ಹೋಗಿ ಸೂರ್ಯ ಪುತ್ರನ ವಿನಂತಿಯನ್ನು ತಿಳಿಸಿ ಪ್ರತಿಜ್ಞೆಯನ್ನು ಸಾರ್ಥಕಪಡಿಸಿಕೊಂಡೇ ಇರುತ್ತಾರೆ. ಶನಿದೇವ, ನಿನ್ನನ್ನೇ ನಂಬಿದ್ದೇವೆ. ಧರ್ಮದೇವನಿಗೆ ನೆಲೆಯಾಗುವಂತ ಮಾಡಿದ್ದೇವ. ನೀವಿನ್ನು ಚಿಂತಿಸಬೇಡಿ, ನೀವಿನ್ನು ಬರಲಿ. ನಾರಾಯಣ ನಾರಾಯಣ. ಧರ್ಮದೇವ